ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ ಚೆನ್ನಮ್ಮ ಅವರಿಗೆ ಹೃದಯಾಘಾತ ಆಗುತ್ತೆ. ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಇನ್ನು ನಾಳೆ ಹೊಳೆನರಸೀಪುರದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಚೆನ್ನಮ್ಮ ಅವರನ್ನ ಕಳೆದುಕೊಂಡು ದೊಡ್ಡಗೌಡರ ಕುಟುಂಬದಲ್ಲಿ ಶೋಕ ಆವರಿಸಿದೆ. ಎಚ್.ಡಿ. ದೇವೇಗೌಡರು ಪತ್ನಿಯ ಅಗಲಿಕೆಯನ್ನ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಿಲ್ಲ. ಪತ್ನಿಯ ಮೃತದೇಹವನ್ನ ನೋಡ್ತಾ ಬಿಕ್ಕಿ ಬಿಕ್ಕಿ ಮಗುವಿನ ರೀತಿ ದೊಡ್ಡಗೌಡರು ಅತ್ರು. ಚೆನ್ನಮ್ಮ ಅವರ ಅಗಲಿಕೆ ಇಡೀ ಕುಟುಂಬವನ್ನ ಇವತ್ತು ನೋವಿಗೆ ದೂಡಿದೆ. 3 ದಿನಗಳ ಹಿಂದೆ ಉಸಿರಾಟದ ಸಮಸ್ಯೆ ಆಗಿತ್ತು. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಚೆನ್ನಮ್ಮ ಅವರಿಗೆ. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಹೃದಯಾಘಾತ ಆಗುತ್ತೆ. ಅರ್ಧಾಂಗಿಯನ್ನ ನೆನೆದು ಭಾವುಕರಾಗಿ ಕಣ್ಣೀರಿಟ್ಟ ದೇವೇಗೌಡರು ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇರಿಸಿದ್ದ ಪೆಟ್ಟಿಗೆ ಮೇಲೆರಗಿ ಕಣ್ಣೀರನ್ನ ಹಾಕಿದ್ದಾರೆ. ಪತ್ನಿ ನೆನೆದು ದುಃಖ ಉಮ್ಮಳಿಸಿ ದೇವೇಗೌಡರು ಭಾವುಕರಾಗ್ತಾರೆ. ಪತ್ನಿ ಅಗಲಿಕೆಯ ನೋವನ್ನ ತಾಳಲಾರದೆ ಇಡೀ ರಾತ್ರಿ ರೋಧಿಸಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂತಹ ತಂದೆಯನ್ನ ಮಗಳು ಶೈಲಜಾ ಅವರು ಸಂತೈಸಿದ್ದಾರೆ. 85 ವರ್ಷ ವಯಸ್ಸಾಗಿತ್ತು ಚೆನ್ನಮ್ಮ ಅವರಿಗೆ. ಸುದೀರ್ಘ ದಾಂಪತ್ಯ. ಪತಿಯ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪತ್ನಿ ಚೆನ್ನಮ್ಮ ಇದ್ರು. ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋ ಮಾತಿಗೆ ಏನಾದ್ರೂ ಸಮಾನವಾದ ಅರ್ಥ ಇದ್ರೆ, ವ್ಯಕ್ತಿ ಇದ್ರೆ ಅದು ಚೆನ್ನಮ್ಮ ಅವರು. ಚೆನ್ನಮ್ಮ ಅವರು ದೇವೇಗೌಡರ ಬಾಳ ಸಂಗಾತಿಯಾಗಿ ಅವರ ಬಾಳಿಗೆ ಬಂದ ನಂತರದಲ್ಲಿ ಬೆಳಕಾಗ್ತಾರೆ. ದೇವೇಗೌಡರ ಬದುಕು ಬದಲಾಗುತ್ತೆ. ದೇವೇಗೌಡರ ಪಾಲಿನ ಅದೃಷ್ಟ ದೇವತೆಯಾಗ್ತಾರೆ. ರಾಜಕೀಯ ರಂಗದಲ್ಲಿ ಉತ್ತುಂಗಕ್ಕೆ ಇರ್ತಾರೆ. ಶಾಸಕರಾಗ್ತಾರೆ, ಸಚಿವರಾಗ್ತಾರೆ, ಪ್ರಧಾನಿಗಳಾಗ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ಇದ್ದಂತಹ ಪತ್ನಿ ಇವತ್ತು ಶಾಶ್ವತವಾಗಿ ದೂರಾಗ್ತಿದ್ದಾರೆ ಅನ್ನೋ ನೋವು ದೇವೇಗೌಡರನ್ನ ಬಾಧಿಸ್ತಾ ಇದೆ. ಇನ್ನು ಬೆಂಗಳೂರಿಂದ ಹೊಳೆನರಸೀಪುರಕ್ಕೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗುವ ಮಾರ್ಗ TV9ಗೆ ಲಭ್ಯವಾಗಿದೆ. ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಮರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್, ಕದಬಳ್ಳಿ ಕ್ರಾಸ್, ಹಿರಿಸಾವೈ ಕ್ರಾಸ್, ಚನ್ನರಾಯಪಟ್ಟಣ, ಎಲೆಯೂರು, ಶಾಂತಿಗ್ರಾಮ, ಭೂನಹಳ್ಳಿ ಕ್ರಾಸ್, ಹಾಸನ ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್, ಮೊಸಳೆ ಹೊಸಳ್ಳಿ. ರಾತ್ರಿ ಹೊಳೆನರಸೀಪುರದ ರೇವಣ್ಣನವರ ನಿವಾಸದಲ್ಲಿ ಅಂತಿಮ ದರ್ಶನ. ಹೊಳೆನರಸೀಪುರದಲ್ಲಿರುವಂತಹ ಚೆನ್ನಮ್ಮನವರ ಪುತ್ರ ರೇವಣ್ಣ ಅವರ ನಿವಾಸ. ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಜಕೀಯ ಗಣ್ಯಾತಿ ಗಣ್ಯರು ಕೂಡ ಅವರ ಅಗಲಿಕೆಗೆ ಕಂಬನಿಯನ್ನು ಮಿಡಿದಿದ್ದಾರೆ. ದೇವೇಗೌಡರಿಗೆ ಪತ್ನಿಯಾಗಿ, ತಾಯಿಯಾಗಿ ಪ್ರತಿ ಹಂತದಲ್ಲೂ ಕೂಡ ಜೊತೆಯಲ್ಲಿದ್ದಂತಹ ಚೆನ್ನಮ್ಮ ಅವರು ಇವತ್ತು ಅವರನ್ನು ಅಗಲಿದ್ದಾರೆ. ಇಡೀ ಕುಟುಂಬ ಕಂಬನಿ ಮಿಡಿತಾ ಇದೆ.